ಹಿತರಕ್ಷಣೆಗೆ ಇರುವಂತಹ ಕಾನೂನುಗಳು ದುರ್ಬಳಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಇಡೀ ದೇಶದಾದ್ಯಂತ ಎದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಮುಂದುವರಿಸ್ತೀನಿ. ಸೊ ಕುಮಾರ್ ಜಹಗೀರ್ದಾರ್ ಅವ್ರ ಹತ್ರ ಈ ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಸರ್, ಈಗ ಒಂದೇ ಒಂದು ಅತುಲ್ನಂತಹ ಇನ್ಸಿಡೆಂಟ್ ನಿಂದ ಇಡೀ ಕಾನೂನಿಗೆ ತಿದ್ದುಪಡಿ ತರಬೇಕು ಅಂತ ಕೇಳೋದು ಎಷ್ಟು ಸರಿ ಅನ್ನೋದು ಒಂದು ವರ್ಗದ ಮಾತು. ಆ ವರ್ಗಕ್ಕೆ ಏನ್ ಹೇಳ್ತೀರಾ? ಇದು ಒಂದೇ ಕಾನೂನು, ಇದು ಒಂದೇ ಕೇಸ್ ಅಲ್ಲ. ಇದು ನೀವು NCRB ಡೇಟಾ ಅಂದರೆ ಹೋಮ್ ಮಿನಿಸ್ಟ್ರಿ ಅವರು ಅಫಿಷಿಯಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ನೋಡಂಗಿದ್ರೆ ಹೋಗಿದ ವರ್ಷ 1,28,000 ಪುರುಷರು ಅಂದರೆ ಮ್ಯಾರಿಡ್ ಮೆನ್ ಕಮಿಟೆಡ್ ಸುಸೈಡ್ 1,28,000, ಸುಮಾರು 56,000 ಮ್ಯಾರಿಡ್ ವುಮೆನ್ ಕಮಿಟೆಡ್ ಸುಸೈಡ್. ಸೊ 1:3 ರೇಷಿಯೋ ಇದೆ. ಅಂದರೆ ಒಂದು ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡ್ರೆ 3 ಗಂಡು ಮಕ್ಕಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮದುವೆ ಪ್ರಾಬ್ಲಮ್ ಇಂದ, ಮ್ಯಾರಿಟಲ್ ಡಿಸ್ಪ್ಯೂಟ್ ಇಂದ. ಇದೊಂದು ಕ್ಲಿಯರ್ ಆಗಿದೆ. ಇದು ಗೌರ್ಮೆಂಟ್ ಡೇಟಾ ಆಸ್ ಪರ್ ಹೋಮ್ ಮಿನಿಸ್ಟ್ರಿ. ಎರಡನೇದು, ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ, ಮಿಸ್ಯೂಸ್ ಆಫ್ ದ ಆಕ್ಟ್ ಈಸ್ ವೆರಿ ಕ್ಲಿಯರ್ ಇನ್ ಡೌರಿ ಆಕ್ಟ್ ಕೇಸಸ್. ಬಿಕಾಸ್ ಯೂಸೇಜ್ ಮಾಡಿರೋದು ಒಳ್ಳೆ ಇಂಟೆನ್ಷನ್ ಇಂದ, ಬಟ್ ಇದು ಮಿಸ್ಯೂಸ್ ಒಂದು ವೆಪನ್ ಆಗಿ ಇಟ್ಕೊಂಡು ತುಂಬ ಜನ ದುಡ್ಡುಗಾರ ವಸೂಲು ಮಾಡೋಕ್ಕೆ, ಇಲ್ಲಾಂದ್ರೆ ಮಕ್ಕಳ ಕಸ್ಟಡಿ ತಗೋರಕ್ಕೆ, ಇಂಥದ್ದೆಲ್ಲ ಹಿಂದೆ ಇದು ಒಂದು ವೆಂಜನ್ಸ್ ಇದು ಅವ್ರ ಮೇಲೆ ಕೋಪ ತೀರ್ಸ್ಕೊಳಕ್ಕೆ ಏನೋ ಇಂಥದ್ದೆಲ್ಲ ಇದು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನೇನು ಅಂದ್ರೆ ಅವ್ರಿಗೆ ಅದಾದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಮಿಸ್ ಮಾಡ್ತಾ ಇರೋದು ನಾವೇನು ಅಂದ್ರೆ, ಇದು ಕೇಸ್ ಹಾಕಿದೆ ಅವ್ರಿಗೆ ಒಂದು 5-6 ವರ್ಷ ಈ ಹುಡುಗ ಫೈಟ್ ಮಾಡಿ ಇದು ಈಸ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿದ್ಮೇಲೆ ಅವ್ನಿಗೆ ಇಲ್ಲಿ ಫರ್ದರ್ ನ್ಯಾಯ ಸಿಗೋದಿಲ್ಲ ಅಷ್ಟೇ. ಈಸ್ ಡಿಕ್ಲೇರ್ಡ್ ಆಸ್ ಇನ್ನೋಸೆಂಟ್, ಈ ಒಂದೇನು ತಪ್ಪೇ ಇಲ್ಲ ಅಂತ. ಬಟ್ ಪನಿಷ್ಮೆಂಟ್ ಇಲ್ವಲ್ಲ ಆಪೋಸಿಟ್ ಸೈಡ್ಗೆ, ಅದಕ್ಕೆ ನಮ್ಮ ಹೋರಾಟ ಮುಂದಕ್ಕೆ ಮಾಡ್ತಾ ಇದ್ವಿ ನಾವು. ಕೇಸ್ ಹಾಕಿದವ್ರಿಗೆ ಇಫ್ ಡಿಕ್ಲೇರ್ಡ್ ಇನ್ನೋಸೆಂಟ್ ಆಟೋಮೆಟಿಕ್ ಆಗಿ ಪನಿಷ್ಮೆಂಟ್ ಬರಬೇಕು ಅವ್ರಿಗೆ. ಬಿಕಾಸ್ ಸುಮ್ಮನೆ ಕೇಸ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ನಮ್ಮ ಪ್ರಮೀಳಾ ಮೇಡಮ್ ಹೇಳಿದಂಗೆ ಇಟ್ ಈಸ್ ಶುಡ್ ಬಿ ಮೇಡ್ ಜೆಂಡರ್ ನ್ಯೂಟ್ರಲ್. ಇಟ್ ಈಸ್ ನಾಟ್ ದಟ್ only married men are harassing their wives. Even wives are harassing the men ಅಂತ ನನ್ನ ಅನುಭವದಲ್ಲಿ. ನಾವು ದಿವ್ಸಕ್ಕೆ ಒಂದು 10-20 ಫೋನ್ ದಿವಸ ಬರ್ತಾ ಇದೆ ನನಗೆ, ಫೋನ್ ಗಟ್ ಮಾಡಿ ಹಿಂಗೆ ಕಷ್ಟ ಕಳ್ಕೊಳ್ತಾ ಇದ್ದಾರೆ. ಈ ಹುಡುಗ ಪಾಪ ನಮ್ಮ ಸೆಂಟ್ರಿಗೆ ಬಂದಿದ್ರೆ ನಾವು ಕಾಪಾಡ್ತಾ ಇದ್ದೀವಿ. ಬಟ್ ಅನ್ಫಾರ್ಚುನೇಟ್ ಆಗಿ ಅವ್ರ ಕೆಲವರಿಗೆ ಹುಡುಗರಿಗೆ ಹೇಳ್ಕೊಳಕ್ಕೆ ಒಂಥರ ನಾಚಿಕೆ ಆಗುತ್ತೆ ಇಂಥ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಅವ್ರಿಗೆ ಏನೋ ಒಂದು ಕಾನೂನಿನಲ್ಲಿ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಕೌನ್ಸಿಲಿಂಗ್ ಮಾಡೋಕ್ಕೆ ಏನೋ ಒಂದು ಇದು ಮಾಡ್ಕೋಬೇಕಾಗತ್ತೆ. ಅಂಡ್ ಆಲ್ಸೋ ವಿ ಆಲ್ಸೋ ಡಿಮ್ಯಾಂಡ್, ಇವಾಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದೆಯೋ ಅದೇ ಥರ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಇದ್ರೆ ಇಂಥ ವಿಕ್ಟಿಮ್ಸ್ ಹೋಗಿ ಮಾತಾಡ್ಕೊಂಡು ಅವ್ರ ಹತ್ರ ಸ್ವಲ್ಪ ಸರ್ಕಾರ ಕೌನ್ಸಿಲಿಂಗ್ ಮಾಡ್ಕೊಂಡಿದ್ರೆ ಅವ್ರಿಗೆ ಸ್ವಲ್ಪ ಇದಾಗ್ತಾ ಇತ್ತು ಅಂತ ಅನ್ಸುತ್ತೆ. ಸೊ ಇವಾಗ ನಾವು ಈಕ್ವಲ್ ಆಗಿ ಮಾಡಬೇಕು ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ ಆಗಿ. ಅಂದ್ರೆ 1,28,000 ಜಾಸ್ತಿ ಜನ ಓದಿರೋ ವಿದ್ಯಾವಂತರ ಸೂಸೈಡ್ ಮಾಡ್ಕೊಳ್ತಾ ಇರೋದು. ಇತ್ತೀಚೆಗಷ್ಟೇ ನೀವು ಹೇಳ್ತಾರೆ ಸುಮಾರು ಫೋನ್ ಬರುತ್ತೆ, ನನ್ಗೆ ದಿನಕ್ಕೊಂದು 10 ಫೋನ್ ಆದ್ರೂ ಬರುತ್ತೆ ಅಂತ. ಸೊ ಇತ್ತೀಚೆಗಷ್ಟೇ ತೀರಾ ಶಾಕಿಂಗ್ ಅನ್ಸುವಷ್ಟು ದೌರ್ಜನ್ಯ ಮಹಿಳೆಯರು ಪುರುಷರ ಮೇಲೆ ಹೆಂಗ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು 2 ಸ್ಟೋರಿಯನ್ನ ನರೇಟ್ ಮಾಡಿ ನೀವು. ಈ ಸ್ಟೋರಿಗೂ ಮುಂಚೆ SK ಉಮೇಶ್ ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು. SK ಉಮೇಶ್ ಸರ್, ಈ ಸ್ಟೋರಿನಲ್ಲಿ ಅತುಲ್ ವಿಚಾರವನ್ನೇ ನಾವು ನೋಡ್ತಾ ಇದ್ದಾಗ ಅತುಲ್ ತಂದೆ ತಾಯಿ ಇರೋದು ದೂರದ ಯಾವುದೋ ಒಂದು ರಾಜ್ಯದಲ್ಲಿ, ಇವರಿಬ್ರು ಪ್ರಾಥಮಿಕವಾಗಿ ವಾಸ ಮಾಡ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ. ಬಟ್ ಈಕೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ, ನನಗೆ ಗಂಡ ಮತ್ತೆ ಗಂಡನ ಮನೆಯವರು ಎಲ್ಲರೂ ಕೂಡ ಬಂದು ಹೊಡೆದ್ರು ಬಡದ್ರು, ನನಗೆ ರಕ್ತ ಬರೋಂಗ್ ಹೊಡೆದ್ರು ಅಂತೆಲ್ಲ ಆಕೆ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ. ಕಂಪ್ಲೇಂಟ್ ಅನ್ನು ಕಣ್ಣು ಮುಚ್ಕೊಂಡು ಪೊಲೀಸರು ದಾಖಲಿಸ್ಕೊಳ್ತಾರೆ. ಅಟ್ಲೀಸ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರು ಇಲ್ಲಿ ಇದ್ರ ಇಲ್ವಾ ಅನ್ನೋದನ್ನು ಕೂಡ ನೋಡೋದಕ್ಕೆ ಹೋಗೋದಿಲ್ಲ. ಇದು ಯಾಕೆ ಹಿಂಗೆ ಸರ್ ಲೂಪ್ ಹೋಲು? ಏನಾಗುತ್ತೆ ನೋಡಿ, 498A ಮತ್ತು 304B ಏನು ಕಾನೂನಲ್ಲಿ ಕೆಳಗಡೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವೋ ಅದನ್ನು ಇವಾಗ ಡೈರೆಕ್ಟಾಗಿ ಕೇಸ್ ರಿಜಿಸ್ಟರ್ ಮಾಡಬಾರ್ದು ಅಂತಲೇ ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ. ಏನು ಅದನ್ನು ಎನ್ಕ್ವೈರಿ ಮಾಡಾದ್ಮೇಲೆ ಅವ್ರಿಗೊಂದು ಕೌನ್ಸಿಲಿಂಗ್ ಒಪ್ಪದೇ ಇರುವಂಥ ಸಮಯದಲ್ಲಿ ಇದು FIR ಹಾಕಿ ಅಂತ ಹೇಳುವಂಥ ಒಂದು ಅವಕಾಶವನ್ನು ಈಗ ಕೊಟ್ಟಿದೆ. ಮೊದಲೇನಾಗ್ತಾ ಇತ್ತು, ಇದೇ ಥರನೇ FIRಗಳು ಕೊಟ್ಬಿಡ್ತಾ ಇದ್ರು. ಮನೆ, ಚಿಕ್ಕಪ್ಪ, ದೊಡ್ಡಪ್ಪ, ಇಡೀ ಒಂದು ಕಾಂದಾನೆ ಸೇರಿಸ್ಬಿಡ್ತಿದ್ರು. ಆ ಸಮಯದಲ್ಲಿ ನೋಡಿ, ಯಾವುದೇ ಕೇಸ್ಗಳನ್ನ ನಾವು ತನಿಖೆ ಮಾಡುವಂಥ ಸಮಯದಲ್ಲಿ ಒತ್ತಡಗಳು ಬರುವುದಿಲ್ಲ. ಆದರೆ ಈ ಮ್ಯಾಟ್ರಿಮೋನಿಯಲ್ ಕೇಸಸ್ಗಳನ್ನ ನಾವು ತನಿಖೆ ಮಾಡುವಂಥ ಕಾಲದಲ್ಲಿ, ಸಣ್ಣದೊಂದು ಕೇಸ್ ತನಿಖೆ ಮಾಡುವಂಥ ಕಾಲದಲ್ಲಿ ವಿಧಾನಸೌಧದಿಂದ ಪ್ರಾರಂಭ ಆಗ್ತವೆ. ಅಂದರೆ ಕೆಳಮಟ್ಟದಿಂದ ಇಂದು ಮೇಲ್ಮಟ್ಟದವರೆಗೆ ಆ ಮಟ್ಟದ ಪ್ರೆಷರು. ಯಾಕೆ ಅವರು ನಾನು ಸರಿ ಅನ್ನುವಂತಹ ಒಂದು ಮನಸ್ಥಿತಿನಲ್ಲಿ ಆ ಮಟ್ಟದ ಒತ್ತಡಗಳನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ತರ್ತಾರೆ, ಮತ್ತೆ ಮೇಲಧಿಕಾರಿಗಳ ಮೇಲೆ ತರ್ತಾರೆ. ಮತ್ತೆ ಅದರಿಂದ ನಾವು ಸತ್ಯ ಅಲ್ಲ ಅಂತ ಗೊತ್ತಿದ್ದು ಸುಳ್ಳು ಅಂತ ಅದು ಗೊತ್ತಾದ್ರೂ ಸಹ
ಆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗ್ತಕ್ಕಂಥ ಪರಿಸ್ಥಿತಿಗೆ ಪೊಲೀಸರುಗಳು ಸಿಗಾಕೊಂಡಿದ್ದೀವಿ. ಇಲ್ಲ ಅಂದರೆ ಅದಕ್ಕೆ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತಂದರೆ ನೀವೇನೋ ಮಾಡಿದ್ದೀರಿ ಅಂದರೆ ನಮ್ಮ ಮೇಲೆ ಬ್ಲೇಮ್ಗಳು ಪ್ರಾರಂಭ ಆಗ್ತವೆ ಮತ್ತು ಎಲ್ಲರ ಮೇಲೂ ಬ್ಲೇಮ್ಗಳು ಪ್ರಾರಂಭ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಏನಾಗಿದೆ, ಕಾನೂನು ಏನಿದೆ 304B ಇದೆ, 498A ಇದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಮಾಡು, ಕೇಸ್ ರಿಜಿಸ್ಟರ್ ಮಾಡು, ಕಳಿಸಷ್ಟೇ, ತಲೆನೋವಿಲ್ಲ. ಇಲ್ಲ ಅಂದರೆ ನೀವು ಅದನ್ನ ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಕತೆ ನಾವು ಫಿನಿಶ್ ಆಗ್ಬಿಡ್ತೀವಿ ಪೊಲೀಸರುಗಳು. ಯಾಕೆಂದ್ರೆ ನಾವು ಅನುಭವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಬಹಳ ಕಷ್ಟವಾದಂಥ ಯಾವ್ದಾರ ಕೇಸ್ ಇತ್ತು ಅಂದರೆ ಪೊಲೀಸ್ ಠಾಣೆಗಳಲ್ಲಿ ಅದು ಮ್ಯಾಟ್ರಿಮೋನಿಯಲ್ ಕೇಸಸ್ಗಳು ಮಾತ್ರ. ಇನ್ನೆಲ್ಲ ಕೇಸಸ್ಗಳು ಪೊಲೀಸರುಗಳಿಗೆ ಅತ್ಯಂತ ಸರಳ, ಸುಲಭ ತನಿಖೆ ಮಾಡೋದಕ್ಕೆ. ಈ ಕೇಸ್ಗಳಂತೂ ಬಹಳ ಅಲಿಗೇಷನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಲಂಚದ ಅಲಿಗೇಷನ್ ಮಾಡ್ತಾರೆ, ಆಮೇಲೆ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲ ಈ ಕಾರಣಕ್ಕೂ 498A ಬಿಟ್ಬಿಡೋಣ. ಈ ಕೇಸ್ನಲ್ಲಿ 302 ಹಾಕ್ತಾಳೆ ಸರ್. ಆಕೆ 302 ಅನ್ನು ಹಾಕಿ ನನ್ನ ತಂದೆಯನ್ನು ಮರ್ಡರ್ ಮಾಡಿದ್ದಾರೆ ಅಂತ. ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ಅವರು ಸತ್ತಿದ್ದು ಹೃದಯಾಘಾತದಿಂದ ಅಂತ. ಕೋರ್ಟ್ನಲ್ಲಿ ಅದು ಪ್ರೂವ್ ಕೂಡ ಆಗುತ್ತೆ ಆಕೆ ಹೇಳಿದ ಸುಳ್ಳು ಅಂತ. ಬಟ್ ಸುಳ್ಳು ಕೇಸು ಹಾಕಿದ್ದಕ್ಕಾಗ್ಲಿ, ಇತರೆ 9 ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆಗಲಿ, ಕೋರ್ಟ್ ಅಥವಾ ಪೊಲೀಸರು ನೋಡೋ ರೀತಿನೇ ಬೇರೆ. 302 ಅನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಕನಿಷ್ಠ ಪ್ರಜ್ಞೆ ಪೊಲೀಸರಿಗೆ ಇರ್ಲಿಲ್ವಲ್ಲ ಈ ಕೇಸ್ನಲ್ಲಿ ಅನ್ನೋದು ಮತ್ತೊಂದು ಆಘಾತಕಾರಿ ವಿಚಾರ ಸರ್. ಇಲ್ಲ, ಏನಾಗುತ್ತೆ ಅಂತಂದರೆ ಯಾವುದೇ ಕಂಪ್ಲೇಂಟ್ ಕೊಡುವಂಥದ್ದು ಕಾಗ್ನಿಜಿಬಲ್ ಕಂಪ್ಲೇಂಟ್ ಇದ್ದರೆ ಕೇಸ್ ರಿಜಿಸ್ಟರ್ ಮಾಡಬೇಕು. ನಾವು ಕಾನೂನಲ್ಲಿ ಹಾಗೇ ಇರೋದು. ಅದು ಕಾಗ್ನಿಜಿಬಲ್ ಬಂದ ತಕ್ಷಣವೇ ನಾವು ಅದಕ್ಕೆ ಪರಾಮರ್ಶೆ ಮಾಡೋಕೆ ಹೋದ್ವಿ, ತಪ್ಪಕ್ಕೆ ಸಿಗಾಕೊಬಿಡ್ತೀವಿ ನಾವು. ಆ ಕಾರಣಕ್ಕೋಸ್ಕರ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು, ತಪ್ಪೇನಿಲ್ಲ ಕಾಗ್ನಿಜಿಬಲ್ ಇದ್ರೆ. ಬಟ್ ಅದು ಸುಳ್ಳು ಅಂತ ಗೊತ್ತಾದ ತಕ್ಷಣವೇ ಅದರ ಮೇಲೆ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟು ನ್ಯಾಯಾಲಯಕ್ಕೆ ಸುಳ್ಳು ಕೇಸ್ ಕೊಟ್ಟಿದ್ದಾರೆ, ಆ ಕಾರಣಕ್ಕೋಸ್ಕರ ನನಗೆ ಇವ್ರ ಮೇಲೆ ತನಿಖೆ ಮಾಡೋದು ನನಗೆ ಅವಕಾಶ ಕೊಡಿ ಅಂತೇಳಿ ಪರ್ಮಿಷನ್ ಕೊಡಿ ಅಂತ ನ್ಯಾಯಾಲಯಕ್ಕೆ ಬರೆದು ಇಂಥವ್ರ ವಿರುದ್ಧವಾಗಿ ತಪ್ಪು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ, ಸುಳ್ಳು ಕಂಪ್ಲೇಂಟ್ ಕೊಡ್ತಕ್ಕಂಥ ಪ್ರವೃತ್ತಿ ಇರುವ ವಿರುದ್ಧ ನಾವು ಕ್ರಮ ಜರುಗಿಸ್ಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಆ ಕಾರಣಕ್ಕೆ ಅದೆಂಥ ಪರಿಸ್ಥಿತಿ ಬಂದರೂ ಈ ಥರ ಸುಳ್ಳು ಕೇಸು ಏನು ಕೊಡ್ತಾರೋ ಪೊಲೀಸ್ ಠಾಣೆಗಳು ಅದನ್ನು ದಾಖಲಿಸ್ಕೋಬೇಕು, ಅದನ್ನು ತನಿಖೆ ಮಾಡಬೇಕು, ನ್ಯಾಯಾಲಯಕ್ಕೆ ತಿಳಿಸಬೇಕು, ನ್ಯಾಯಾಲಯದಿಂದ ಅನುಮತಿ ಪಡೆದು ಅವ್ರ ಮೇಲೆ ನಾವು ತನಿಖೆ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥ ಕ್ರಮಗಳು ಪೊಲೀಸ್ ಠಾಣೆಗಳಲ್ಲಿ ಜಾಸ್ತಿ ಆಗಬೇಕು. ಅವು ನನ್ನ ಲೆಕ್ಕ ಅದು ಇಲ್ಲವೇ ಇಲ್ಲ ಅಂತ ಕಾಣಿಸ್ತದೆ. ಬಹಳ ಅತ್ಯಂತ ಕಮ್ಮಿ ಯಾರು ಗಟ್ಟಿಗರು ಇರ್ತಾರೋ ಪೊಲೀಸ್ ಅಧಿಕಾರಿಗಳು, ಬಹಳ ನಿಷ್ಠುರವಂತರು ಇರ್ತಾರೋ ಅಂಥವ್ರುಗಳು ಅವರ ಸರ್ವಿಸ್ನಲ್ಲಿ 1, 2, 3 ಪ್ರಕರಣಗಳನ್ನ, ಈ ಥರ ಸುಳ್ಳು ಪ್ರಕರಣಗಳನ್ನ ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥ ನಿದರ್ಶನಗಳನ್ನ ನಾವು ಬೆಂಗಳೂರಿನಲ್ಲಿ ನೋಡಿದ್ದೀವಿ ಮೇಡಮ್. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ ಮೇಡಮ್, ನೀವು ಮಾತಾಡಿಸ್ತೀನಿ. ಕುಮಾರ್ ಅವರೇ, ನಾನೊಂದು 2 ಸ್ಟೋರಿಗಳ ಕುರಿತಂತೆ ನಿಮ್ಮನ್ನು ಕೇಳಿದ್ದೆ, ಅದನ್ನು ಕೂಡ ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಇದು ಒಂದು ಅತುಲ್ನ ಕೇಸು. ಆತ ಶವವಾದ, ಜೀವಂತ ಶವವಾಗಿ ಬದುಕ್ತಾ ಇರುವಂತಹ ಪುರುಷರು ನಮ್ಮ ಸಮಾಜದಲ್ಲಿ ಇನ್ನೂ ಅನೇಕರಿದ್ದಾರೆ. ಅವ್ರ ಕತೆ, ಅವ್ರ ಡಿಮ್ಯಾಂಡ್ಸ್ ಏನು, ಅದಕ್ಕೆ ಸರ್ಕಾರ ಮಣಿಯುತ್ತಾ, ಸರ್ಕಾರ ಕಿವಿಗೊಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ನೋಡ್ತಾ ಹೋಗೋಣ.